ದಿಢೀರಂತ ಮತ್ತೊಮ್ಮೆ ಕುಸಿಯುತ್ತೆ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು. ಆಭರಣ ಖರೀದಿ ಮಾಡೋರು ಎಚ್ಚರವಾಗಿರಿ. ಎದಕ್ಕಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ. ಬಂಗಾರ ಬೆಳ್ಳಿ ಎರಡೂ ಕೂಡ ಭಾರಿ ಇಳಿಕೆ ಹಾದಿಯಲ್ಲಿ ಸಾಕ್ತಾ ಇವೆ ವೀಕ್ಷಕರೇ. ನಿಮ್ಮ ಜೇಬಿಗೆ ಇದು ಒಳ್ಳೆ ಸುದ್ದಿಯಾ ಅಥವಾ ಇನ್ನಷ್ಟು ಕಾಯ್ಬೇಕಾ? ಇವತ್ತು ಎಲ್ಲದಕ್ಕೂ ಕೂಡ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಕರ್ನಾಟಕದಲ್ಲಿ ಇವತ್ತಿನ ತಾಜಾ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟಾಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಮುಂದಿನ ಬರೋ ದಿನಗಳಲ್ಲಿ ಬಂಗಾರದ ಬೆಲೆ ಏನಾಗಬಹುದು? 18 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್ ಯಾವುದು ಚಿನ್ನ ತಗೊಂಡ್ರೆ ಬೆಸ್ಟ್ ಇರುತ್ತೆ? ಇನ್ನು ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ, ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮನೆಯಲ್ಲಿ ಬಂಗಾರ ಎಷ್ಟು ಇಡಬಹುದು? ಕಡಿಮೆ ಬೆಲೆಗೆ ಬಂಗಾರ ಯಾವ ತರ ತಗೋಬಹುದು? ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ಮಾಹಿತಿ ತಿಳಿದುಕೊಳ್ಳಿ. ಮೊದಲಿಗೆ ವೀಕ್ಷಕರೇ, ನಿಮ್ಮ ಪ್ರಕಾರ ಬಂಗಾರ ಕೂಡ 1 ಲಕ್ಷ ರೂಪಾಯಿ ಒಳಗಡೆ ಬರಬೇಕು ಅಂತ ನಿಮಗೆ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ಈ ವಿಡಿಯೋಗೆ ಒಂದು ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಇವತ್ತು ನಾವು ಕೇಳೋ ಪ್ರಶ್ನೆಗೆ ನೀವು ದಯವಿಟ್ಟು ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿರಬೇಕು. ನಿಮ್ಮ ಉತ್ತರವನ್ನ ದಯವಿಟ್ಟು ಕಮೆಂಟ್ ಮಾಡಿ. ನಮಗೆ ಕೇಳೋದಾದ್ರೆ ನಮ್ಮ ಪ್ರಕಾರ 60 ರಿಂದ 70 ಸಾವಿರ ರೂಪಾಯಿ ಆದ್ರೆ ಒಳ್ಳೇದು. ನಿಮ್ಮ ಪ್ರಕಾರ ಎಷ್ಟಾಗಬೇಕು ಕಮೆಂಟ್ ಮಾಡಿ ವೀಕ್ಷಕರೇ. ಬನ್ನಿ ಈಗ ಮೊದಲಿಗೆ ಬಂಗಾರ ಮತ್ತು ಬೆಳ್ಳಿ ಬಗ್ಗೆ ಮಾತಾಡೋಣ. ಬೆಳ್ಳಿ ಬೆಲೆ ಯಾವ ತರ ಇಳಿಕೆ ಆಗ್ತಾ ಇದೆ ನೋಡಿ, ಅದೇ ತರ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ. ಮುಖ್ಯ ಕಾರಣ ಏನಪ್ಪಾ ಅಂದ್ರೆ, ಬಂಗಾರದ ಬೆಲೆ ಯಾವಾಗ ಇಳಿಕೆ ಆಗುತ್ತೆ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಡಾಲರ್ ಬಲವಾದಾಗ ಮತ್ತು ಜಾಗತಿಕ ಅನಿಶ್ಚಿತತೆ ಕಡಿಮೆ ಆದಾಗ. ಆದ್ರೆ ಈ ಬಾರಿ ಅಮೆರಿಕ, ಇರಾನ್ ಮತ್ತು ಈ ದೇಶದ ನಡುವೆ ಯುದ್ಧ ಪರಿಣಾಮದಿಂದಾಗಿ ಬಂಗಾರ ಬೆಳ್ಳಿ ಇಳಿಕೆ ಆಗಲಿದೆ ಅಂತ ಹೇಳಬಹುದು ವೀಕ್ಷಕರೇ. ಮೊದಲಿಗೆ ಈ ಒಂದು ಚಾರ್ಟ್ ನೋಡಿ ನೀವು, ಅಂದ್ರೆ ಇದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಒಂದು ಚಾರ್ಟ್ ಅಂತಾನೆ ಹೇಳ್ಬಹುದು. ಇದು ಒಂದು ಚಾರ್ಟ್ ಅಲ್ಲಿ ಬೆಳ್ಳಿ ಬೆಲೆ ಯಾವ ತರ ಇಳಿಕೆ ಆಗ್ತಾ ಇದೆ ಅಂದ್ರೆ ನೋಡಿ, ಮತ್ತೆ 2,38,000 2,40,000 ರೂಪಾಯಿ ಅಂತ ಬೆಳ್ಳಿ ಬೆಲೆ ಟ್ರೇಡ್ ಆಗ್ತಾ ಇದೆ. ಇದು ಜನವರಿ ತಿಂಗಳಲ್ಲಿ ನೋಡೋದಾದ್ರೆ 3,80,000 4 ಲಕ್ಷ ರೂಪಾಯಿ ತನಕ ಹೋಗಿತ್ತು. ಆದ್ರೆ ಏಪ್ರಿಲ್ ತಿಂಗಳಲ್ಲೂ ಕೂಡ ಇದು ಇಳಿಮುಖದಲ್ಲಿ ಸಾಕ್ತಾ ಇದೆ. 2,40,000 ರೂಪಾಯಿ ಆಸುಪಾಸಿನಲ್ಲಿ ಈಗ ಬೆಳ್ಳಿ ಬೆಲೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ವೀಕ್ಷಕರೇ. ಒಂದೇ ವಾರದಲ್ಲಿ ಬರೋಬ್ಬರಿ 40,000 ರೂಪಾಯಿ ಇಳಿಕೆ ಆಗಿದೆ. ಇದು ಸಣ್ಣ ಮೊತ್ತ ಇಳಿಕೆ ಅಲ್ಲ, ಇದು ಮಾರ್ಕೆಟ್ ಕ್ರಾಶ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗ ನೀವೇನಾದ್ರೂ ಬೆಳ್ಳಿ ಮಾರ್ಕೆಟ್ ಅಲ್ಲಿ ಆಭರಣ ತಗೋತೀರಾ ಅಂದ್ರೆ 1 ಕೆಜಿ ಬೆಳ್ಳಿ ಬೆಲೆ ಕರ್ನಾಟಕದಲ್ಲಿ ಇವತ್ತಿಂದು 2,55,000 ರೂಪಾಯಿ ಇರುವಂತದ್ದು. 2,60,000 ರೂಪಾಯಿ ಇತ್ತು ನಿನ್ನೆ, 5,000 ರೂಪಾಯಿ ಇಳಿಕೆ ಆಗಿದೆ. ಆದ್ರೆ ನಾಳೆ ಮತ್ತೆ ಇಳಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ. ಎದಕ್ಕಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಇವತ್ತು ಕೂಡ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಈ ಒಂದು ಚಾರ್ಟ್ ನೋಡಿ ಬೆಳ್ಳಿ ಬೆಲೆ ನಿರ್ಧಾರ ಮಾಡಲಾಗುತ್ತೆ ವೀಕ್ಷಕರೇ. ಅಂದ್ರೆ ನಾಳೆ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ ನೀವು ಅದನ್ನ ಇವತ್ತೇ ತಿಳಿದುಕೊಳ್ಬಹುದು ಈ ಒಂದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಬೆಲೆ ನೋಡೋದ್ರ ಮೂಲಕ ವೀಕ್ಷಕರೇ. ಈಗ ಬನ್ನಿ ಬಂಗಾರದ ಬೆಲೆ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಬಂಗಾರ ಈಗ ತಗೋಬೇಕೋ ಬೇಡವೋ ಅದನ್ನು ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡಲಿದ್ದೇವೆ. ಇನ್ನು ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು, ಇನ್ನು ಮುಖ್ಯವಾಗಿ ಬಂಗಾರ ಖರೀದಿ ಮಾಡುವಾಗ ಜನ ಹೇಗೆಲ್ಲ ಮೋಸ ಹೋಗ್ತಾರೆ, ಕಡಿಮೆ ಬೆಲೆಗೆ ಯಾವ ತರ ಬಂಗಾರ ಖರೀದಿ ಮಾಡಬಹುದು, ಇವತ್ತಿನ ಬಂಗಾರದ ಬೆಲೆ ಎಷ್ಟಾಗಿದೆ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ವೀಕ್ಷಕರೇ, ನಮ್ಮ ಕರ್ನಾಟಕದಲ್ಲಿ ಮತ್ತೆ ಈಗ ಇಳಿಕೆ ಆಗ್ತಾ ಇದೆ ಬಂಗಾರದ ಬೆಲೆ. ಸಾಮಾನ್ಯವಾಗಿ ಯುದ್ಧ ಶುರುವಾದ್ರೆ ಬಂಗಾರ ಬೆಲೆ ಏರಿಕೆ ಆಗ್ಬೇಕು, ಇದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯ. ಆದ್ರೆ ಈ ಬಾರಿ ಲೆಕ್ಕಾಚಾರ ಉಲ್ಟಾ ಆಗಿದೆ ವೀಕ್ಷಕರೇ. ಅಮೆರಿಕ, ಇರಾನ್ 3 ದೇಶಗಳ ನಡುವೆ ಈಗ ಭಾರಿ ಉದ್ವಿಗ್ನತೆ ಇದೆ, ಯುದ್ಧ ಸ್ಥಿತಿ ಇದೆ. ಈ ರೀತಿ ಇದ್ದಾಗ ಹೂಡಿಕೆದಾರರು ಬಂಗಾರ ಮತ್ತು ಬೆಳ್ಳಿಯಲ್ಲಿ ಸೇಫ್ ಅಸೆಟ್ ಅಂತ ಹೂಡಿಕೆ ಮಾಡ್ತಾರೆ. ಆದ್ದರಿಂದ ಬೆಲೆ ಏರಿಕೆ ಆಗ್ಬೇಕಾಗಿತ್ತು. ಆದ್ರೆ ಈ ಬಾರಿ ಬೆಲೆ ಏರಿಕೆ ಆಗಿಲ್ಲ. ಯಾಕೆ ಗೊತ್ತಾ? ಏಕೆಂದ್ರೆ ಹೂಡಿಕೆದಾರರು ಈ ಬಾರಿ ಬಂಗಾರದ ಬದಲಾಗಿ ಕಚ್ಚಾ ತೈಲ ಅಂದ್ರೆ ಕ್ರೂಡ್ ಆಯಿಲ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಯುದ್ಧ ಅಂದ್ರೆ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗುತ್ತೆ ಅಂತ ಲೆಕ್ಕ ಮಾಡಿ ಬಂಗಾರ ಮಾರಿ ಕಚ್ಚಾ ತೈಲ ಕಡೆ ಹೋಗ್ತಾ ಇದ್ದಾರೆ. ಇದರಿಂದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ಅರ್ಥ ವೀಕ್ಷಕರೇ. ಇನ್ನೂ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ. ರಷ್ಯಾದವರು ಕೂಡ ತನ್ನ ಬಜೆಟ್ ಕಷ್ಟ ನಿಭಾಯಿಸೋಕೆ ಬಂಗಾರದ ರಿಸರ್ವ್ ಅಂದ್ರೆ ಶೇಖರಣೆಯ ಒಂದು ಭಾಗವನ್ನ ಮಾರಾಟ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಬಂದಿದೆ. ಈ ಸುದ್ದಿ ನಿಜ ಆದ್ರೆ ಮಾರ್ಕೆಟ್ ನಲ್ಲಿ ಬಂಗಾರದ ಬೆಲೆ ಮತ್ತಷ್ಟು ಕುಸಿಯುತ್ತೆ ಅಂತ ಇಲ್ಲಿ ತಜ್ಞರು ಹೇಳ್ತಾ ಇರುವಂತದ್ದು. ಮೂರನೇ ಕಾರಣ ಏನಪ್ಪಾ ಅಂದ್ರೆ ಡಾಲರ್ ಬಾಂಡ್ ಈಲ್ಡ್ಸ್ ಮತ್ತು ಅಮೆರಿಕನ್ ಇಂಟ್ರೆಸ್ಟ್ ರೇಟ್ಸ್. ಅಮೆರಿಕ ಬಡ್ಡಿ ದರ ಏರಿಸಿದ್ರೆ ಅಥವಾ ಏರಿಸಬಹುದು ಅನ್ನೋ ಮಾತು ಬಂದ್ರೆ ಹೂಡಿಕೆದಾರರು ಬಂಗಾರ ಖರೀದಿ ಮಾಡೋದು ಬಿಟ್ಟು ಡಾಲರ್ ಬಾಂಡ್ ನಲ್ಲಿ ಹಣ ಹಾಕ್ತಾರೆ. ಇದರಿಂದ ಬಂಗಾರ ಬೇಡಿಕೆ ಇಳಿದು ಬೆಲೆ ಕಡಿಮೆ ಆಗುತ್ತೆ ವೀಕ್ಷಕರೇ. ಇದು ಸದ್ಯಕ್ಕೆ ನಡೀತಾ ಇರೋ ಒಂದು ಮಹತ್ವದ ಬದಲಾವಣೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಮುಂದೆ ಏನಾಗುತ್ತೆ? ಈಗ ನೋಡಿ, ಬುಧವಾರ, ಗುರುವಾರ, ಶುಕ್ರವಾರ
ಈ 3 ದಿನ ಮಾರ್ಕೆಟ್ ಓಪನ್ ಆದ ಕೂಡಲೇ ಏನಾಗಬಹುದು, ತಜ್ಞರು ಏನ್ ಹೇಳ್ತಾರೆ ವೀಕ್ಷಕರೇ, ಮತ್ತೆ ಇಲ್ಲಿ ಬೈಯಿಂಗ್ ಪವರ್ ಬರಬಹುದು ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಅಮೆರಿಕ ಇರಾನ್ ಸ್ಥಿತಿ ಗಂಭೀರ ಆದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೊಮ್ಮೆ ಈಗ ಏರಿಕೆ ಕಾಣಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಆಲ್ಮೋಸ್ಟ್ ಆಲ್ ಬೆಲೆ ಇಳಿಕೆ ಆಗೋದು ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ ಬಂಗಾರ ಬೆಳ್ಳಿ ಇಳಿಕೆ ಆಗ್ಲೇಬೇಕು ಅಂತ ತಜ್ಞರು ಲೆಕ್ಕಾಚಾರ ಇಲ್ಲಿ ಮಾಡಿರುವಂತದ್ದು. ಹಾಗಾದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಮೊದಲು ಇವತ್ತಿನ 18 ಕ್ಯಾರೆಟ್ ಚಿನ್ನದ ಬೆಲೆ 1,15,450 ರೂಪಾಯಿ ಇದೆ. ಅಂದ್ರೆ ಇದು 18 ಕ್ಯಾರೆಟ್ ಆಗಿರೋದ್ರಿಂದ ಇದರಲ್ಲಿ 75% ಮಾತ್ರ ಶುದ್ಧ ಬಂಗಾರ ಇರುತ್ತೆ. ಉಳಿದ 25% ಮಿಶ್ರ ಲೋಹಗಳು ಇರುತ್ತವೆ ವೀಕ್ಷಕರೇ. ಕಡಿಮೆ ಅಂದ್ರೆ ಬೆಲೆ ಕಡಿಮೆ ಇದ್ರೂ ಕೂಡ ನೀವು ಮುಂದೆ ಮಾರಾಟ ಮಾಡಕ್ಕೆ ಹೋದ್ರೆ ಇದರಲ್ಲಿ ರೀಸೇಲ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಅಂತಾನು ಕೂಡ ಹೇಳ್ಬಹುದು. ಹೀಗಾಗಿ ಜನರು ಆದಷ್ಟು 22 ಕ್ಯಾರೆಟ್ ಚಿನ್ನ ತಗೋತಾರೆ. ಇದರಲ್ಲಿ ಮೋಸ ಕಡಿಮೆ ಆಗುತ್ತೆ. ಅಂದ್ರೆ ಹಾಲ್ ಮಾರ್ಕ್ ಇದ್ದ ಬಂಗಾರ ನೀವು ತಗೋಬೇಕು. ಇಲ್ಲಿ ನೋಡಿ ವೀಕ್ಷಕರೇ, ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇವೆ. 18 ಕ್ಯಾರೆಟ್ ತಗೋಬೇಕಾ 22 ಕ್ಯಾರೆಟ್ ತಗೋಬೇಕಾ ಅಂತ. ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋತಾರೆ. 18 ಕ್ಯಾರೆಟ್ ಬದಲಾಗಿ ನೀವು 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ ತುಂಬಾನೇ ಸೇಫ್ ಇರ್ತೀರಾ. ಆದ್ರೂ ಕೂಡ 22 ಕ್ಯಾರೆಟ್ ಚಿನ್ನ ತಗೋತೀರಾ ಅಂದ್ರೂ ಕೂಡ BIS ಹಾಲ್ ಮಾರ್ಕ್ ಆಧಾರಿತ ಬಂಗಾರ ನೀವು ತಗೋಬೇಕು. ಇನ್ನು ಹೊಸ ನಿಯಮ ಕೂಡ ಭಾರತ ದೇಶಾದ್ಯಂತ ಶುರುವಾಗ್ತಾ ಇದೆ. ಹಾಲ್ ಮಾರ್ಕ್ ಇದ್ದ ಬಂಗಾರದ ಜೊತೆಗೆ HUID ಕೋಡ್ ಇರುವ ಬಂಗಾರವನ್ನ ತಗೋಬೇಕು ಅಂತ ಹೊಸ ಒಂದು ನಿಯಮ ಕೂಡ ಶುರುವಾಗ್ತಾ ಇದೆ. ಅಂದ್ರೆ 6 ಡಿಜಿಟ್ನ ಒಂದು ಕೋಡ್ ಅನ್ನ ಬಂಗಾರದ ಆಭರಣದ ಮೇಲೆ ಹಾಕಿ ಕೊಡಲಾಗುತ್ತೆ ವೀಕ್ಷಕರೇ. ಆ ಒಂದು ಬಂಗಾರದ ಕೋಡ್ಗಳನ್ನ ನಾವು BIS ಕೇರ್ ಆಪ್ ಅಲ್ಲಿ ಹಾಕಿದರೆ ಆ ಒಂದು ಬಂಗಾರದ ಮಾಲೀಕರು ಯಾರು ರೆಡಿ ಮಾಡಿದ್ದಾರೆ ಎಲ್ಲ ಡೀಟೇಲ್ ಆಗಿ ಅದರಲ್ಲಿ ಮಾಹಿತಿ ಕೂಡ ಸಿಗಲಿದೆ. ಹೀಗಾಗಿ ಇದು ಮುಂದಿನ ಬರೋ ದಿನಗಳಲ್ಲಿ ಒಂದು ಭಾರತ ದೇಶಾದ್ಯಂತ ಇದು ಕಡ್ಡಾಯ ಮಾಡಲಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಹಾಲ್ ಮಾರ್ಕ್ ಜೊತೆಗೆ HUID ಕೋಡ್ ಕೂಡ ನಿಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದರಿಂದ ಗ್ರಾಹಕರ ಸಂರಕ್ಷಣೆ ಆಗುತ್ತೆ ಅಂತ ಕೇಂದ್ರ ಸರ್ಕಾರದ ಒಂದು ಹೇಳಿಕೆ ಬಂದಿದೆ. ಇನ್ನು 22 ಕ್ಯಾರೆಟ್ ಚಿನ್ನದಲ್ಲಿ 91.6% ಶುದ್ಧ ಬಂಗಾರ ಇರುತ್ತೆ. ಆಭರಣ ಅಂದ್ರೆ ನೆಕ್ಲೆಸ್, ಬಳೆ, ಉಂಗುರ, ಚೈನು ಏನೇ ತಗೊಳ್ಳಿ 22 ಕ್ಯಾರೆಟ್ ತಗೊಳ್ಳಿ. ಭವಿಷ್ಯದಲ್ಲಿ ನೀವೇನಾದ್ರೂ ಲೋನ್ ಬೇಕಾದ್ರೆ ಬ್ಯಾಂಕ್ ಇದಕ್ಕೆ ಸುಲಭವಾಗಿ ಲೋನ್ ಕೊಡ್ತಾರೆ. 18 ಕ್ಯಾರೆಟ್ಗೆ ಅಷ್ಟು ಸುಲಭವಾಗಿ ಸಾಲ ಸಿಗೋದಿಲ್ಲ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹಾಗಾದ್ರೆ ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಇವತ್ತು ತಾಜಾ 22 ಕ್ಯಾರೆಟ್ ಬೆಲೆ 10 ಗ್ರಾಮ್ಗೆ 1,41,100 ರೂಪಾಯಿ ಆಗಿದೆ. ಆದ್ರೆ ಇನ್ನು ಒಂದು ವಾರದಲ್ಲಿ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಬಗ್ಗೆ ಏನಾದ್ರೂ ಒಂದು ದೊಡ್ಡ ಗುಡ್ ನ್ಯೂಸ್ ಬಂದ್ರೆ, ಯುದ್ಧ ಕೊನೆಗೂ ಸ್ಟಾಪ್ ಆದ್ರೆ, ಅಂದ್ರೆ ಪರ್ಮನೆಂಟ್ ಆಗಿ ಯುದ್ಧ ಬಂದಾದ್ರೆ ಇದರದ್ದು ಬೆಲೆ ಮತ್ತೆ ಇಳಿಕೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಮತ್ತೆ ತುಂಬಾ ಜನ 24 ಕ್ಯಾರೆಟ್ ಚಿನ್ನ ಅದಕ್ಕೆ ತಗೋಬೇಕು, 22 ಕ್ಯಾರೆಟ್ ಚಿನ್ನ ಅದಕ್ಕೆ ತಗೋಬೇಕು ಅಂತ ಕೇಳ್ತಾರೆ. 24 ಕ್ಯಾರೆಟ್ ಚಿನ್ನ 99.9% ಶುದ್ಧ ಬಂಗಾರ ಇರುತ್ತೆ. ಆದ್ರೆ ಇದು ತುಂಬಾ ಮೃದು ಆಗಿರೋದ್ರಿಂದ ಆಭರಣ ಮಾಡೋಕೆ ಸೂಕ್ತ ಅಲ್ಲ. ಹೀಗಾಗಿ ನೀವೇನಾದ್ರೂ ಬಂಗಾರ ಖರೀದಿ ಮಾಡ್ತೀರಾ ಅಂದ್ರೆ ಡಿಜಿಟಲ್ ಗೋಲ್ಡ್ ಅಂದ್ರೆ ಗೋಲ್ಡ್ ETFs ಗಳಾಗಿರ್ಬೋದು ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ ರೂಪದಲ್ಲಿ ಹೂಡಿಕೆಗೆ ನೀವು ತಗೋಬಹುದು. ಅಂದ್ರೆ ನೀವು ಹೂಡಿಕೆ ಮಾಡಬಹುದು ಬಂಗಾರದಲ್ಲಿ. ಬೆಲೆ ಏರಿಕೆ ಆದಾಗ ಅದನ್ನ ನೀವು ಮಾರಾಟ ಮಾಡಿ ಲಾಭವನ್ನ ಮಾಡ್ಕೋಬಹುದು. ಹೀಗಾಗಿ ಆಭರಣ ಮಾಡಿಸ್ತೀರಾ ಅಂದ್ರೆ 22 ಕ್ಯಾರೆಟ್ 916 BIS ಹಾಲ್ ಮಾರ್ಕ್ ಬಂಗಾರ ತಗೊಳ್ಳಿ. ಇನ್ನು ಹೂಡಿಕೆ ಮಾಡ್ಬೇಕಂದ್ರೆ 24 ಕ್ಯಾರೆಟ್ ಬಂಗಾರ ತಗೊಳ್ಳಿ. ಇದರಲ್ಲಿ ನಿಮಗೆ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಕೂಡ ಸೇವ್ ಆಗುತ್ತೆ. ಇನ್ನು 18 ಕ್ಯಾರೆಟ್ ನೀವು ಆದಷ್ಟು ಆಯ್ಕೆ ಮಾಡಬೇಡಿ. ಈಗ ಬನ್ನಿ, ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ಮದುವೆಯಾದ ಮಹಿಳೆಯರು 500 ಗ್ರಾಮ್ ವರೆಗೂ ಬಿಲ್ ಇಲ್ಲದೆ ತಮ್ಮ ಹತ್ರ ಬಂಗಾರ ಇಟ್ಕೋಬಹುದು. 500 ಗ್ರಾಮ್ ಮೇಲೆ ಬಂಗಾರ ಇದ್ರೂ ಕೂಡ ನಡೆಯುತ್ತೆ. ಆದ್ರೆ ಅದು ನಿಮ್ದೇ ಬಂಗಾರ ಅಂತ ನೀವು ಪ್ರೂವ್ ಮಾಡ್ಬೇಕಲ್ಲ ಯಾರಾದ್ರೂ ಇನ್ಕಮ್ ಟ್ಯಾಕ್ಸ್ ಅವರು ಚೆಕ್ಕಿಗೆ ಬಂದಾಗ. ಹೀಗಾಗಿ ನೀವು ಅದಕ್ಕೆ 3% GST ಬಿಲ್ ತೋರಿಸಬೇಕು ಅಥವಾ ಇನ್ಕಮ್ ಸೋರ್ಸ್ ಅನ್ನ ತೋರಿಸಬೇಕಾಗುತ್ತೆ. ಮದುವೆ ಆಗದೇ ಇರೋ ಹೆಣ್ಮಕ್ಳು ಮಹಿಳೆಯರು 250 ಗ್ರಾಮ್ ವರೆಗೂ 250 ಗ್ರಾಮ್ಸ್ ವರೆಗೂ ಇಟ್ಕೋಬಹುದು. ಅದ್ರ ಮೇಲೆ ಇದ್ರೂ ಕೂಡ ಅದೇ ಸೇಮ್ ಬಿಲ್ಲು ಮತ್ತೆ ಇನ್ಕಮ್ ಸೋರ್ಸ್. ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ 100 ಗ್ರಾಮ್ ವರೆಗೂ ಓಕೆ ಅಂತ ಹೇಳಲಾಗಿದೆ. ಮಿತಿ ಮೀರಿ ಬಂಗಾರ ಇದ್ರೆ ಅದು ನಿಮ್ದೇ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ GST ಬಿಲ್ ಇರಬೇಕು. ಬಿಲ್ ಇಲ್ಲ ಅಂದ್ರೆ IT ನೋಟಿಸ್ ಬರಬಹುದು ವೀಕ್ಷಕರೇ. ಆದ್ರೆ 5 ಲಕ್ಷ 10 ಲಕ್ಷ ಮೌಲ್ಯದ ಬಂಗಾರ ಇದ್ರೂ ಅಡ್ಡಿ ಇಲ್ಲ. ನೀವು ಖರೀದಿ ಮಾಡಿದ 3% GST ಬಿಲ್ ಕಂಪಲ್ಸರಿ ಹೊಂದಿರಬೇಕು ಅಂತಾನು ಕೂಡ ಹೇಳಲಾಗುತ್ತೆ. ಬಿಲ್ ಅಂದ್ರೆ ಪ್ರೊಟೆಕ್ಷನ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದಂದ್ರೆ BIS ಹಾಲ್ ಮಾರ್ಕ್ ಇಲ್ಲದ ಬಂಗಾರ ತಗೋಬೇಡಿ. 22 ಕ್ಯಾರೆಟ್ ಮೇಲೆ 916 BIS ಹಾಲ್ ಮಾರ್ಕ್ ಇರಲೇಬೇಕು. ಇನ್ನು ಮೇಕಿಂಗ್ ಚಾರ್ಜಸ್ ಬಗ್ಗೆ ಬಾರ್ಗೇನ್ ಮಾಡದೇ ಬಿಡಬೇಡಿ. ಅಂದ್ರೆ ಕೆಲವು ಅಂಗಡಿಗಳಲ್ಲಿ 10%, ಕೆಲವು ಅಂಗಡಿಗಳಲ್ಲಿ
25% ಮೇಕಿಂಗ್ ಚಾರ್ಜಸ್ ಇರುತ್ತೆ. ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಸಾವಿರಾರು ರೂಪಾಯಿ ಉಳಿತಾಯವಾಗುತ್ತೆ. ಇನ್ನು ಕಡಿಮೆ ಬೆಲೆಗೆ ಬಂಗಾರವನ್ನ ಯಾವ ತರ ಖರೀದಿ ಮಾಡಬಹುದು? ಈಗ ನೋಡಿ, ಉದಾಹರಣೆಗೆ ನಿಮ್ಮ ಬಜೆಟ್ 1,50,000 ರೂಪಾಯಿ ಇದೆ ಅಂದ್ರೆ ಇದನ್ನ ನೀವು 10 ಭಾಗ ಮಾಡಿ ತಲಾ 15,000 ರೂಪಾಯಿ. ಈಗ ಒಂದೇ ಸಾರಿ ಹೋಗಿ 1,50,000 ರೂಪಾಯಿದು ಬಂಗಾರ ತಗೋಬೇಡಿ. ಬದಲಾಗಿ ಯಾವಾಗ ಬಂಗಾರ ಬೆಲೆ ಇಳಿಕೆ ಆಗುತ್ತೆ ನೋಡಿ, 500 ರೂಪಾಯಿ 1,000 ರೂಪಾಯಿ ಇಳಿಕೆ ಆಗುತ್ತೆ ನೋಡಿ, ಅವಾಗ 15,000 ರೂಪಾಯಿದು ಒಂದು ಭಾಗ ತಗೊಳ್ಳಿ, ಮತ್ತೆ ಇಳಿದ್ರೆ ಮತ್ತೊಂದು ಭಾಗದ ತಗೊಳ್ಳಿ. ಈ ರೀತಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ಳಿ. ಅಂದ್ರೆ ತಜ್ಞರು SIP ಇನ್ ಗೋಲ್ಡ್ ಅಂತ ಕರೀತಾರೆ. ಈ ಮೆಥಡ್ ಅನ್ನ ಈ ರೀತಿ ಮಾಡಿದ್ರೆ ಎವರೇಜ್ ಬೆಲೆಯಲ್ಲಿ ಬಂಗಾರ ನಿಮಗೆ ಸಿಗುತ್ತೆ. ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ. ಒಂದು ವೇಳೆ ನೀವು ತಗೊಂಡ ನಂತರ ಬೆಲೆ ಜಾಸ್ತಿ ಆದ್ರೆ ಅದನ್ನ ಮಾರಿ ನೀವು ಲಾಭ ಕೂಡ ಮಾಡ್ಕೋಬಹುದು. ಈಗ ಬನ್ನಿ ವೀಕ್ಷಕರೇ, 24 ಕ್ಯಾರೆಟ್ ಚಿನ್ನದ ಬೆಲೆ 1,53,930 ರೂಪಾಯಿ ಇದೆ 10 ಗ್ರಾಮ್ಗೆ. ಇದು 24 ಕ್ಯಾರೆಟ್ ಗಟ್ಟಿ ಬಂಗಾರ. ಇದ್ರ ಮೇಲೆ ಯಾವುದು ಕೂಡ ಮೇಕಿಂಗ್ ಚಾರ್ಜಸ್ ಇರಲ್ಲ. ಇದು ಗೋಲ್ಡ್ ಬಿಸ್ಕಿಟ್ ಇರುತ್ತೆ ಅಂತಾನೆ ಹೇಳ್ಬಹುದು. ಇದ್ರದ್ದು ಬೆಲೆ ಮತ್ತೆ ಈಗ 1,54,000 ರೂಪಾಯಿ ಗಡಿಗೆ ಬಂದಿದೆ. ಆದ್ರೆ ಮುಂದಿನ ಒಂದು ವಾರದಲ್ಲಿ ಬೆಲೆ ಏನ್ ಬೇಕಾದ್ರೂ ಆಗ್ಬಹುದು. ಯಾಕಂದ್ರೆ ಅಮೆರಿಕ ಇರಾನ್ ಯುದ್ಧ ಕಾರಣ ಬಂಗಾರದ ಬೆಲೆ ಭಾರಿ ಏರಿಕೆ, ಭಾರಿ ಇಳಿಕೆಯನ್ನು ಕೂಡ ಆಗ್ತಾ ಇದೆ. ಮುಂದಿನ ಬರುವ ದಿನಗಳಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಹೋದ್ರೆ ಇದ್ರದ್ದು ಬೆಲೆ ಮತ್ತೆ 1,40,000 1,42,000 ರೂಪಾಯಿ ತನಕ ಬರಬಹುದು ಅಂತ ಇಲ್ಲಿ ಲೆಕ್ಕಾಚಾರ ಮಾಡಲಾಗಿದೆ. ಆದ್ರೆ ಎಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಾವು ಕಾದು ನೋಡುವ ಪರಿಸ್ಥಿತಿ ಇರುವಂತದ್ದು. ವೀಕ್ಷಕರೇ, ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.